ಹಾಯ್ ಹಲೋ ನಮಸ್ಕಾರ. ಮಾವಿನಕಾಯಿ ಸಿಕ್ಕರಣೆ ಮಾಡಕತ್ತೀನಿ ರೀ. ಜವಾರಿ ಊಟದೊಳಗೆ ಮಾವಿನಕಾಯಿ, ಸಕ್ಕರೆ ಅಥವಾ ಬೆಲ್ಲ, ಆಮೇಲೆ ಯಾಲಕ್ಕಿ, ಈ 3 ವಸ್ತು ಬೇಕಾಗ್ತಾವೆ ರೀ. ಈಗ ಮಾವಿನಕಾಯಿ ತೊಳ್ಕೊತೀನಿ ರೀ. ಸ್ವಚ್ಛ ತೊಳ್ಕೊಬೇಕು ರೀ, ಕೆಮಿಕಲ್ಸ್ ಅದು ಇರ್ತೈತಿ. ಇನ್ನು ಮಾವಿನಕಾಯಿ ಸಿಪ್ಪೆ ಸುಲಿತೇನೆ ರೀ. ಈ ಸಿಪ್ಪೆ ಸುಲಿದದ್ದು ಮತ್ತು ಗೊಟ್ಟ ಎರಡು ಕೂಡಿಸಿ ತೊಳೆದು ಒಂದು ಸ್ವಲ್ಪ ಮತ್ತೆ ಹಿಚಕಿ ಕಿವುಚಿ ತೆಗೆದು ಒಂದು ಸ್ವಲ್ಪ ನೀರು ತಕ್ಕೊಳ್ಳೋದಿರ್ತದೆ, ಒಂದು ಅರ್ಧ ಗ್ಲಾಸ್ ಆಗುವಟ. ಯಾಕಂದ್ರೆ ಅದು ಉಪಯೋಗ ಆಗ್ತೈತೆ ಮತ್ತು ರಸ. ಈಗ ಮಾವಿನಕಾಯಿ ಕಟ್ ಮಾಡ್ಕೊಳತ್ತೀನಿ ರೀ. ಹಳ್ಳ್ಯಾಗ ಆದರೆ ಏನು ಮಾಡ್ತಾರಪ್ಪ ಅಂತಂದ್ರೆ ಹಿಚಿಗೆ ತೆಗೆದು ಬಿಡ್ತಾರೆ ರೀ ಬೊಗಣ್ಯಾಗ ಹಾಕಿ. ಅದೊಂದು ಸ್ವಲ್ಪ ಗಂಟು ಆಗ್ತೈತಿ. ಸಕ್ಕರೆ ಕರೆಕ್ಟ್ ಕೊಡೋಂಗಿಲ್ಲ ಅಥವಾ ಬೆಲ್ಲ ಕರೆಕ್ಟ್ ಕೊಡೋಂಗಿಲ್ಲ. ಅದಕ್ಕೆ ಮಿಕ್ಸಿಗೆ ಹಾಕಾಕತ್ತೀನಿ ರೀ. ನಾನು ಎಲ್ಲ ಕರೆಕ್ಟಾಗಿ ನೀಟಾಗಿ ತಕ್ಕೊಳಕತ್ತೀನಿ ರೀ. ಈ ಗಟ್ಟನ್ನು ಸಹಿತ ತೊಳೆದು ಹಿಚಕಿ ಮತ್ತು ತೆಗೆದು ರಸ ತೆಗಿತಿದ್ರು ಅದ್ರದ್ದು. ಒಂದು ಸ್ವಲ್ಪ ಹತ್ತೈತ್ರಿ ಕಾಯಿ ತೆಗೆದ್ನಿ ಅದನ್ನು. ಈ ರಾಮನವಮಿ ಇರೋದ್ರಿಂದ ಸ್ವೀಟ್ ಏನಾರು ಮಾಡ್ಬೇಕಂಥೇಳಿ ಈ ಮಾವಿನಕಾಯಿ ಸಿಕ್ಕರಣೆ ಮಾಡಕತ್ತೀನಿ ನೋಡ್ರಿ. ಇದು ಹೋಳ್ಗೆ ಜೊತೆ ಮತ್ತು ಚಪಾತಿ ಜೊತೆ ಚಲೋ ಅನ್ನಿಸ್ತೈತೆ ರೀ ಈ ಸಿಕ್ಕರಣೆ. ಮಿಕ್ಸರ್ದಾಗ ಯಾಕೆ ಹಾಕೋದಪ್ಪ ಅಂತಂದ್ರೆ ಸಾಫ್ಟ್ ಆಗ್ತೈತೆ ರೀ. ಸಕ್ಕರೆ ಬೆಲ್ಲ ಮತ್ತು ಮಾವಿನಕಾಯಿ ಎಲ್ಲ ಚೆಂದಂಗೆ ಕೂಡ್ತೈತಿ, ಅದ್ರ ಸಲ ಹಾಕೋದು ರೀ. ಇದಕ್ಕೆ ಒಂದು 4 ಕಾಯಿ ತೊಗೊಂಡಿನಿ ರೀ. 4 ಕಾಯಿಗೆ ಒಂದು 8-10 ಮಂದಿ ಊಟ ಮಾಡ್ಬೋದು ರೀ. ಮತ್ತು ಭಾಳ ಸಕ್ಕರೆ ಭಾಳ ಬೆಲ್ಲ ಹಾಕ್ಬಾರ್ದು ರೀ, ಅದರದ್ದು ರುಚಿ ಬರ್ತೈತಿ. ಈ ಮಾವಿನಕಾಯಿ ರುಚಿ ಬರಬೇಕು ಅಂತಂದ್ರೆ ಈಕ್ವಲ್ ಟೇಸ್ಟ್ ಬರುವಂಗೆ ಸಕ್ಕರೆ ಒಂದು 4 ಸ್ಪೂನ್ ಹಾಕ್ಕೊಂಡು ಏಲಕ್ಕಿ ಹಾಕ್ಕೊಂಡು ಪೇಸ್ಟ್ ಮಾಡಕತ್ತೀನಿ ರೀ. ಮಿಕ್ಸಿ ಒಳಗೆ ಹಾಕಿ ಪೇಸ್ಟ್ ಮಾಡೋದ್ರಿಂದ ಒಂದು ಜೀವ ಆಗ್ತೈತೆ ಅದು. ಬೆಲ್ಲ ಸಕ್ಕರೆ ಏನಾರೇ ಇರಲಿ, ಆ ಮಾವಿನಕಾಯಿ ಜೊತೆ ಏಲಕ್ಕಿ ಜೊತೆ ಒಂದು ಆಗ್ತೈತೆ ರೀ. ಈಗ ತಯಾರಾತು ನೋಡಿರಿ ಸಿಕ್ಕರಣೆ ಗಟ್ಟಿ. ಇದನ್ನು ಬೇಕಾದ್ರೆ ನೀವು ಫ್ರಿಜ್ನಾಗ ಇಟ್ಟರೆ ಐಸ್ ಕ್ರೀಮು ತಯಾರಾಗ್ತೈತಿ. ಆಗಲೇ ಹೇಳಿದ್ದಲ್ಲ ಸಿಪ್ಪೆ ಸೋಸಿದ್ದು, ಅದ್ರಾಗ ಹಾಕಿ ನೀರು ತಯಾರು ಮಾಡೀನಿ ನೋಡಿರಿ. ಇಷ್ಟ ಆಯ್ತು ರೀ.